ಮನಸ್ಸಿನಿಂದ ಆಳಲ್ಪಡುವ ಸಿಂಹ ರಾಶಿಯ ಮಹಿಳೆಯರದ್ದು ಗುಂಪಿನಲ್ಲಿಯೂ ಗುರುತಿಸುವಂತಹ ಸ್ವಭಾವ. ಎಲ್ಲರೊಂದಿಗೆ ಇವರು ಬೆರೆತರು. ಇವರ ಆಪ್ತ ಸ್ನೇಹಿತರೆಂದರೆ ಬೆರಳೆಣಿಕೆಯಷ್ಟು ಮಾತ್ರ. ಜನರ ಗುಂಪಿನಲ್ಲಿ ಇವರು ಕಾಲಿಟ್ಟರೆಂದರೆ ಎಲ್ಲರ ಕಣ್ಣು ಇವರ ಮೇಲಿರಬೇಕೆಂದು ಬಯಸುತ್ತಾರೆ. ಸಾಮಾಜಿಕವಾಗಿ ಬೆರೆಯುವಾಗ ಹೇಗೆ ನಡೆದುಕೊಳ್ಳಬೇಕೆನ್ನುವುದು ಇವರಿಗೆ ತಿಳಿದಿರುತ್ತದೆ. ಎಲ್ಲವನ್ನೂ ಪರಿಪೂರ್ಣವಾಗಿ ನಿಭಾಯಿಸುವ ಛಾತಿ ಇವರದ್ದಾಗಿರುತ್ತದೆ. ಆದರೂ ತಮ್ಮ ಸಂಪತ್ತನ್ನು ಪ್ರದರ್ಶಿಸುವ ಗುಣ ಇವರಲ್ಲಿರುವುದಿಲ್ಲ. ಈ ರಾಶಿಯ ಜನರು ತುಂಬಾ ಆಕ್ರಮಣಕಾರಿ ಆಗುತ್ತಾರೆ, ಬೇಗನೆ ಕೋಪಗೊಳ್ಳುತ್ತಾರೆ. ಹೀಗಾಗಿ ಇವರದೇ ಸ್ವಭಾವದ ಸಂಗಾತಿ ಸಿಕ್ಕಿದರೆ ಮನೆ ಸದಾ ರಣರಂಗವಾಗಿರುತ್ತದೆ. ಸೌಮ್ಯ ಸ್ವಭಾವದ ಸಂಗಾತಿಯಾಗಿದ್ದರೆ ಸದಾ ಇವರ ದಬ್ಬಾಳಿಕೆಯನ್ನು ಅನುಭವಿಸಬೇಕಾದೀತು. ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸನ್ನು ನೆಟ್ಟ ಸಂಗಾತಿ ಎಂದರೆ ಇಷ್ಟ. ಸಂಪೂರ್ಣವಾಗಿ ದೇವರ ಬಗ್ಗೆ ಭಕ್ತಿಯಿಂದ ಇರುವವರನ್ನು, ಧರ್ಮದ ವಿಷಯದಲ್ಲಿ ಸಾಂಪ್ರದಾಯಿಕ ತತ್ವಗಳನ್ನು ಅನುಸರಿಸುವವರನ್ನು ಇಷ್ಟಪಡುತ್ತಾರೆ. ಇದು ಅಗ್ನಿ ಹಾಗೂ ಪುರುಷ ರಾಶಿಯಾಗಿರುವುದರಿಂದ ಇದರಲ್ಲಿ ಜನಿಸಿದ ಸ್ತ್ರೀಯರು ದಪ್ಪವಾಗಿ, ಗಿಡ್ಡವಾಗಿ, ಅಲ್ಪ ಸೌಂದರ್ಯವಂತರಾಗಿರುತ್ತಾರೆ. ಇವರ ಹಲ್ಲುಗಳು ಅಸ್ತವ್ಯಸ್ತವಾಗಿದ್ದು ಮುಖವು ದುಂಡದಾಗಿರುತ್ತದೆ. ಹಣೆ ಅಗಲ ಹಾಗೂ ವಿಶಾಲ ಹುಬ್ಬುಗಳಿರುತ್ತವೆ. ಆದರೆ ಸ್ವಭಾವದಿಂದ ಇವರು ಉದಾರಿಗಳು, ಆತ್ಮವಿಶ್ವಾಸವುಳ್ಳವರು, ನಿಷ್ಕಪಟಗಳು ಇದ್ದು ಯಾವಾಗಲೂ ಆತ್ಮತೃಪ್ತಿಯನ್ನು ಬಯಸುತ್ತಾರೆ. ಇವರ ನೈಸರ್ಗಿಕ ಗುಣಗಳು ಉದಾರತೆ, ಮುಂದಾಳುತನ ಹಾಗೂ ಸಹಿಷ್ಣುತೆ. ಹಸಿದವರಿಗೆ ಅನ್ನ ಹಾಕುವುದು ಇವರ ದೊಡ್ಡ ಗುಣ. ಅತ್ಯುತ್ತಮ ಪ್ರೇಮಿಗಳು ಸಿಂಹ ರಾಶಿಯವರು. ಅವರ ಸಂಬಂಧಗಳು ಅವರಿಗೆ ಪ್ರಮುಖ ಆದ್ಯತೆಯಾಗಿದೆ. ಅವರು ತಮ್ಮ ಸಂಗಾತಿಯ ಸಂತೋಷವನ್ನು ಕಾಪಾಡಿಕೊಳ್ಳಲು ಶ್ರಮಿಸುತ್ತಾರೆ ಮತ್ತು ಅವರ ಕಾರ್ಯಗಳು ಮತ್ತು ಅಚಲವಾದ ಪ್ರೀತಿಯಿಂದ ಅವರನ್ನು ಖುಷಿಪಡಿಸುವಲ್ಲಿ ಎಂದಿಗೂ ವಿಫಲರಾಗುವುದಿಲ್ಲ. ಇವರು ನಿರಂತರವಾಗಿ ಪ್ರಾಮಾಣಿಕವಾಗಿ ಪ್ರೀತಿಸಬೇಕೆಂದು ಬಯಸುತ್ತದೆ ಮತ್ತು ಅದೇ ರೀತಿಯ ಪ್ರೀತಿಯನ್ನು ನೀಡುತ್ತಾರೆ ಕೂಡ. ಅವರು ದೊಡ್ಡ ಚಲನಚಿತ್ರ ಅಭಿಮಾನಿಗಳಲ್ಲ ಎಂಬ ವಾಸ್ತವದ ಹೊರತಾಗಿಯೂ ಅವರು ತುಂಬಾ ಪ್ರಣಯ ಪ್ರಿಯರೂ ಆಗಿದ್ದಾರೆ. ಬೆಂಕಿಯ ಚಿಹ್ನೆಯಾದ ಸಿಂಹ ರಾಶಿಯವರು ಭಾವೋದ್ರಿಕ್ತರು ಹಾಗೂ ಪ್ರಾಮಾಣಿಕರು. ತಮ್ಮ ಭಾವನೆಗಳನ್ನು ಸುಲಭವಾಗಿ ಹಾಗೂ ಸ್ಪಷ್ಟವಾಗಿ ತಿಳಿಯಪಡಿಸುತ್ತಾರೆ. ಪ್ರೀತಿಯಲ್ಲಿರುವಾಗ ವಿನೋದವನ್ನು ಬಯಸುವವರು. ನಿಷ್ಠಾವಂತರು, ಸಂಗಾತಿಗೆ ಗೌರವವನ್ನು ನೀಡುವುದರ ಜೊತೆಗೆ ಉದಾರಿಯಾಗಿರುತ್ತಾರೆ. ಆದರೆ ಸಿಂಹ ರಾಶಿಯವರು ತಮ್ಮ ಸ್ವಾತಂತ್ರ್ಯವನ್ನು ಬಯಸುವ ಜೊತೆಗೆ ತಮ್ಮ ಅಗತ್ಯಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಾರೆ. ಇದು ಸಂಗಾತಿಗೆ ಬೇಸರವನ್ನುಂಟು ಮಾಡಬಹುದು. ಇವರು ತಮ್ಮಂತೆಯೇ ಸ್ವಯಮರಿವಿರುವ, ಸಮಂಜಸವಾದ, ಬೌದ್ಧಿಕ ಮಟ್ಟವಿರುವ ಸಂಗಾತಿಯನ್ನು ಬಯಸುತ್ತಾರೆ. ಸಂಗಾತಿಯೂ ಕೂಡ ಮುಕ್ತ ಭಾವನೆಗಳನ್ನು ಹಂಚಿಕೊಳ್ಳಲು ಮತ್ತು ವಾದಿಸಲು ಇವರೊಂದಿಗೆ ಹಿಂಜರಿಯಬೇಕಾಗಿಲ್ಲ. ಸಿಂಹ ರಾಶಿಯವರು ಉದಾರ, ನಿಷ್ಠಾವಂತ ಮತ್ತು ನಿಜವಾದ ನಿಷ್ಠಾವಂತ ಸ್ನೇಹಿತ. ನಿರ್ದಿಷ್ಟ ಗೌರವ ಮತ್ತು ವೈಯಕ್ತಿಕ ಮೌಲ್ಯಗಳಿಗೆ ಬದ್ಧತೆಯಿಂದ ಇರುವವರು. ಇತರರಿಗೆ ಸಹಾಯ ಮಾಡುವ ಅವಶ್ಯಕತೆಯೊಂದಿಗೆ ಜನಿಸಿದ ಅವರು ಸಾಕಷ್ಟು ಸಮಯ ಮತ್ತು ಶಕ್ತಿಯನ್ನು ತೆಗೆದುಕೊಂಡರೂ ಸಹ ಸಹಾಯ ಮಾಡುತ್ತಾರೆ. ಬಲವಾದ ಮತ್ತು ವಿಶ್ವಾಸಾರ್ಹರಾದ ಇವರು ಬಹುತೇಕ ಎಲ್ಲರನ್ನೂ ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಜನರೊಂದಿಗೆ ಆತಿಥ್ಯ ವಹಿಸುವ ಶಕ್ತಿಯನ್ನು ಹೊಂದಿದ್ದಾನೆ. ಅವರು ವಿರಳವಾಗಿ ಏಕಾಂಗಿಯಾಗಿರುತ್ತಾರೆ, ಏಕೆಂದರೆ ಇತರರೊಂದಿಗಿನ ಸಂವಹನವು ಅವರಿಗೆ ಅಗತ್ಯವಿರುವ ಸ್ವಾಭಿಮಾನ ಮತ್ತು ಅರಿವಿನ ಅರ್ಥವನ್ನು ನೀಡುತ್ತದೆ. ಆದರೆ ವೇಗವನ್ನು ಉಳಿಸಿಕೊಳ್ಳಲು ಮತ್ತು ಅವರು ಹೋದಲ್ಲೆಲ್ಲ ಅವರು ಸಾಗಿಸುವ ಹೆಚ್ಚಿನ ಶಕ್ತಿಯನ್ನು ಅನುಸರಿಸುವಂಥ ಸ್ನೇಹಿತರನ್ನು ಹುಡುಕುವಲ್ಲಿ ತೊಂದರೆ ಉಂಟಾಗಬಹುದು. ನಡತೆ, ಕೆಲಸಗಳಲ್ಲಿ ಪುರುಷರಂತೆ ವರ್ತಿಸುತ್ತಾರೆ. ಇವರು ಚೆನ್ನಾಗಿ ಭಾಷಣ ಮಾಡಬಲ್ಲರು. ಆಪತ್ತಿನಲ್ಲಿ ಸಹಾಯ ಸಲ್ಲಿಸುವ ಗುಣವುಳ್ಳ ಇವರು ಶೀಘ್ರ ಕೋಪಿಗಳಾಗಿದ್ದರೂ ಬೇಗ ಶಾಂತರಾಗುತ್ತಾರೆ. ಪರರನ್ನು ತಮ್ಮ ವರ್ಚಸ್ಸಿನಲ್ಲಿ ತರುತ್ತಾರೆ. ಇವರಿಗೆ ಟೊಂಕ, ಮೊಣಕಾಲು ಹಾಗೂ ಹಲ್ಲುಗಳ ವ್ಯಾಧಿ ಮೇಲಿಂದ ಮೇಲೆ ಪೀಡಿಸುತ್ತದೆ. ಪೃಥ್ವಿ ಅಥವಾ ಜಲರಾಶಿಯ ಪತಿಯೊಂದಿಗೆ ಈ ಸ್ತ್ರೀಯರು ಹೊಂದಿಕೊಂಡಿರಲಾರರು.
ಸಿಂಹವು ತನ್ನ ಉತ್ಸಾಹದಲ್ಲಿ ಬಹಳ ಅಭಿವ್ಯಕ್ತವಾಗಿದೆ. ಈ ಅಭಿವ್ಯಕ್ತಿಗಳನ್ನು ಸಾಧ್ಯವಾದಷ್ಟು ಗ್ರಹಿಸಲು ಇಷ್ಟಪಡುತ್ತದೆ. ಸಿಂಹ ರಾಶಿಯ ಅನ್ಯೋನ್ಯತೆಯು ಕೇವಲ ಮಾಂಸದ ಅನುಭವಗಳನ್ನು ಮೀರಿದ ರೂಪಗಳನ್ನು ತೆಗೆದುಕೊಳ್ಳಬಹುದು. ಸಿಂಹ ರಾಶಿಯವರ ಸೃಜನಶೀಲತೆ ಮತ್ತು ಶಕ್ತಿಯು ತಮ್ಮ ಪತಿಯ ರಾಶಿಯವರ ಆಲೋಚನೆಗಳೊಂದಿಗೆ ಸಂಪೂರ್ಣವಾಗಿ ಮಿಶ್ರಣಗೊಳ್ಳುತ್ತದೆ. ಇದು ಅವರ ಲೈಂಗಿಕ ಜೀವನವನ್ನು ಅದ್ಭುತಗೊಳಿಸುತ್ತದೆ. ಇಬ್ಬರು ದೈಹಿಕ ಮತ್ತು ಭಾವೋದ್ರಿಕ್ತ ಪ್ರೇಮಿಗಳಾಗಿ. ಸಿಂಹವು ತ್ವರಿತವಾಗಿ ಮತ್ತು ಸುಲಭವಾಗಿ ಹಾಯಾಗಿರಲು ಮತ್ತು ತಮ್ಮ ಲೈಂಗಿಕ ಕಲ್ಪನೆಗಳನ್ನು ವಾಸ್ತವಕ್ಕೆ ತಿರುಗಿಸಲು ಸಾಕಷ್ಟು ಆರಾಮದಾಯಕವಾಗುತ್ತಾರೆ. ಈ ರಾಶಿಯ ಸ್ತ್ರೀಯರು ಲೈಂಗಿಕತೆ ಬಗ್ಗೆ ಸಾಕಷ್ಟು ಕನಸನ್ನು ಕಂಡಿರುತ್ತಾರೆ. ಸಾಮಾನ್ಯವಾಗಿ ಸಿಂಹ ರಾಶಿಯ ಮಹಿಳೆಯರಿಗೆ ಸ್ವಲ್ಪ ಉತ್ಸಾಹದ ಹಾಗೂ ಸದೃಢ ವ್ಯಕ್ತಿಯನ್ನು ವಿವಾಹವಾಗುವುದು ಒಳ್ಳೆಯ ಆಶಯವಾಗಿದೆ. ಸಿಂಹ ರಾಶಿಯವರು ಬಹಳ ಆಶಾವಾದಿಗಳು. ಅವರು ಜೀವನಕ್ಕೆ ಬೆಳ್ಳಿ ಪದರವನ್ನು ನೋಡಲು ಸಾಧ್ಯವಾಗುತ್ತದೆ. ನೀವು ಸಮಸ್ಯೆಗಳ ರೂಪದಲ್ಲಿ ಎದುರಿಸುವ ಯಾವುದೇ ಪರಿಸ್ಥಿತಿಯನ್ನು ಸಹ ಸಕಾರಾತ್ಮಕವಾಗಿ ನೋಡುತ್ತೀರಿ. ಕೆಟ್ಟ ಪರಿಸ್ಥಿತಿಗೆ ಹೊಂದಿಕೊಳ್ಳುವುದರ ಬದಲಿಗೆ ಒಳ್ಳೆಯದನ್ನೇ ಆನಂದಿಸಲು ಬಯಸುತ್ತೀರಿ. ಉತ್ಸಾಹಭರಿತ ಮತ್ತು ಪ್ರೀತಿಯ ಮಿಥುನ ಮತ್ತು ಸಿಂಹವು ವೇಗದ ಸ್ನೇಹವನ್ನು ರೂಪಿಸುತ್ತದೆ. ಈ ಸಿಂಹ ಮಿಥುನ ಸ್ನೇಹವು ಸಮಾಜದ ಪರಸ್ಪರ ಮೆಚ್ಚುಗೆಯ ಮೇಲೆ ರೂಪುಗೊಳ್ಳಬಹುದು. ಅದು ಧನಾತ್ಮಕವಾಗಿ ವ್ಯಸನಕಾರಿಯಾಗಿದೆ. ಮಿಥುನ ಮತ್ತು ಸಿಂಹ ರಾಶಿಯವರು ನಿಜವಾಗಿಯೂ ಪರಸ್ಪರರ ಶಕ್ತಿಯನ್ನು ಆಡುತ್ತಾರೆ. ಎರಡೂ ಚಿಹ್ನೆಗಳು ಹೊರಹೋಗುತ್ತವೆ ಮತ್ತು ಇತರರೊಂದಿಗೆ ಇರಲು ಇಷ್ಟಪಡುತ್ತವೆ. ಆದ್ದರಿಂದ ಅವರು ಸ್ನೇಹಿತರಂತೆ ಪ್ರಸಿದ್ಧರಾಗುತ್ತಾರೆ. ಸಿಂಹ ರಾಶಿಯವರು ತಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವವನ್ನು ಮಿಥುನ ರಾಶಿಯವರು ನಿರ್ದಾಕ್ಷಿಣ್ಯವಾಗಿದ್ದಾಗ ಯೋಜನೆಗಳೊಂದಿಗೆ ಮುನ್ನಡೆಯಲು ಸಹಾಯ ಮಾಡುತ್ತಾರೆ ಮತ್ತು ಮಿಥುನ ರಾಶಿಯವರು ತಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಸಿಂಹ ರಾಶಿಯವರು ತಾವು ಸಾಕಷ್ಟು ಯೋಚಿಸದಿರುವ ಅಪಾಯಕಾರಿ ವಿಚಾರಗಳನ್ನು ಕೈಗೊಳ್ಳದಂತೆ ತಡೆಯುತ್ತಾರೆ. ಇದು ಮಿಥುನ ಸಿಂಹ ಸ್ನೇಹ ಹೊಂದಾಣಿಕೆಯನ್ನು ಹೆಚ್ಚು ಸಾವಯವವಾಗಿಸುತ್ತದೆ. ಸಿಂಹ ರಾಶಿಯ ಶೈಲಿ, ಸೃಜನಶೀಲ ಪ್ರತಿಭೆ ಮತ್ತು ಉಷ್ಣತೆಯನ್ನು ಮಿಥುನ ರಾಶಿಯು ತ್ವರಿತವಾಗಿ ಪ್ರಶಂಸಿಸುತ್ತದೆ. ಸಿಂಹ ಮಿಥುನ ರಾಶಿಯ ಹಾಸ್ಯದ ಟೀಕೆಗಳನ್ನು ನೋಡಿ ನಗುವುದನ್ನು ಇಷ್ಟಪಡುತ್ತಾರೆ. ಈ ಇಬ್ಬರು ತುಂಬಾ ಸಾಹಸಮಯರಾಗಿದ್ದಾರೆ ಮತ್ತು ಒಟ್ಟಿಗೆ ತೊಂದರೆಗೆ ಸಿಲುಕುವುದನ್ನು ಆನಂದಿಸುತ್ತಾರೆ. ಅದೃಷ್ಟವಶಾತ್ ಮಿಥುನ ರಾಶಿಯವರು ಶಿಕ್ಷೆಯಿಂದ ಹೊರಬರುವ ರೀತಿಯಲ್ಲಿ ಮಾತನಾಡುವಲ್ಲಿ ಪರಿಣತರಾಗಿದ್ದಾರೆ. ಸಿಂಹ ರಾಶಿಯು ತಮ್ಮ ಸ್ನೇಹಿತನ ದಾರಿಯನ್ನು ಅನುಸರಿಸಲು ಇದು ಒಂದು ಉದಾಹರಣೆಯಾಗಿದೆ. ವೃತ್ತಿಜೀವನದಲ್ಲಿ ಸಿಂಹ ರಾಶಿಯವರು ಎಂದಿಗೂ ಪ್ರಬಲರು ಹಾಗೂ ಸದಾ ಕಾರ್ಯನಿರತವಾಗಿರುತ್ತಾರೆ. ಮಹತ್ವಾಕಾಂಕ್ಷೆಯುಳ್ಳ ಸೃಜನಶೀಲ ಆಶಾವಾದಿಗಳು ಎಂದರೆ ತಪ್ಪಾಗಲಾರದು. ಒಮ್ಮೆ ಇವರು ತಮ್ಮನ್ನು ತಾವು ಕೆಲಸಕ್ಕೆ ಸಮರ್ಪಿಸಿಕೊಂಡರೆ ಎಲ್ಲವನ್ನೂ ಮಾಡುವವರೆಗೂ ಹಿಂದೆ ಸರಿಯುವುದಿಲ್ಲ. ಇವರು ತಮ್ಮನ್ನು ತಾವು ಕೆಲಸದಲ್ಲಿ ತೊಡಗಿಸಿಕೊಳ್ಳುವ ಅತ್ಯುತ್ತಮ ಸನ್ನಿವೇಶವೆಂದರೆ ತಮ್ಮದೇ ಮೇಲಾಧಿಕಾರಿಗಳಿಂದ ಅಥವಾ ಇತರರನ್ನು ತಮ್ಮ ಮೇಲಾಧಿಕಾರಿಗಳಿಂದ ಸಾಧ್ಯವಾದಷ್ಟು ಕಡಿಮೆ ನಿಯಂತ್ರಣದಲ್ಲಿರುವಂತೆ ನೋಡಿಕೊಳ್ಳುತ್ತಾರೆ. ನಟನೆ, ಮನರಂಜನೆಯಂತಹ ಕಲಾತ್ಮಕ ಪ್ರತಿಭೆಗೆ ಮುಕ್ತ ಅವಕಾಶವನ್ನು ನೀಡುವ ಉದ್ಯೋಗಗಳು ಸಿಂಹ ರಾಶಿಯವರಿಗೆ ಸೂಕ್ತವಾದುದು. ಹಾಗೆಯೇ ನಿರ್ವಹಣೆ, ಶಿಕ್ಷಣ ಮತ್ತು ರಾಜಕೀಯ ಕ್ಷೇತ್ರದಲ್ಲೂ ಬೆಳವಣಿಗೆಯನ್ನು ಸಾಧಿಸುತ್ತಾರೆ. ಸಿಂಹ ರಾಶಿಯವರು ಆಶಾವಾದಿಗಳಾಗಿದ್ದಾರೆ ಮತ್ತು ಒಮ್ಮೆ ಅವರು ತಮ್ಮ ಕೆಲಸಕ್ಕೆ ಅರ್ಪಿಸಿಕೊಂಡರೆ ಎಲ್ಲವನ್ನೂ ಸರಿಯಾಗಿ ಮಾಡುತ್ತಾರೆ. ಅವರು ತಮ್ಮನ್ನು ತಾವು ಕಂಡುಕೊಳ್ಳುವ ಅತ್ಯುತ್ತಮ ಸನ್ನಿವೇಶವೆಂದರೆ ತಮ್ಮದೇ ಆದ ಮೇಲಧಿಕಾರಿಗಳಾಗಿರುವುದು ಅಥವಾ ಇತರರನ್ನು ತಮ್ಮ ಮೇಲಧಿಕಾರಿಗಳಿಂದ ಸಾಧ್ಯವಾದಷ್ಟು ಕಡಿಮೆ ನಿಯಂತ್ರಣದೊಂದಿಗೆ ನಿರ್ವಹಿಸುವುದು. ನಟನೆ ಮತ್ತು ಮನರಂಜನೆಯಂತಹ ಕಲಾತ್ಮಕ ಪ್ರತಿಭೆಗಳ ಮುಕ್ತ ಅಭಿವ್ಯಕ್ತಿಗೆ ಅವಕಾಶ ನೀಡುವ ಉದ್ಯೋಗಗಳು ಸಿಂಹ ರಾಶಿಗೆ ಸೂಕ್ತವಾಗಿವೆ. ನಿರ್ವಹಣೆ, ಶಿಕ್ಷಣ ಮತ್ತು ರಾಜಕೀಯ ಕೂಡ ಉತ್ತಮವಾದ ಕ್ಷೇತ್ರವಾಗಿದೆ. ಹಾಗೆಯೇ ಅವರನ್ನು ನಾಯಕತ್ವದ ಸ್ಥಾನಕ್ಕೆ ತರುವ ಯಾವುದೂ ಸಹಜವಾಗಿಯೇ ಅವರಿಗೆ ಸೂಕ್ತವಾಗಿರುತ್ತದೆ.
ಸಿಂಹ ರಾಶಿಯವರನ್ನು ವಂಚಿಸಿದ ನಂತರವೂ ನೀವು ಪದೇ ಪದೇ ನಂಬಿಕೆಯನ್ನು ಗಳಿಸಿದರೆ ಅವು ನಿಮಗೊಂದು ಅವಕಾಶ ನೀಡಿದವರು ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಒಮ್ಮೆ ನೀವು ಅವರ ನಂಬಿಕೆಯನ್ನು ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯುವುದು ಕಷ್ಟವಾಗುತ್ತದೆ, ಏಕೆಂದರೆ ಅವರು ಒಂದೇ ಜನರ ಮೇಲೆ ನಿರಂತರವಾಗಿ ನಂಬಿಕೆ ಇಡುವುದಿಲ್ಲ. ನೀವು ಸಿಂಹ ರಾಶಿಯನ್ನು ಲಘುವಾಗಿ ತೆಗೆದುಕೊಂಡರೆ ಅವರು ನಿಮಗೆ ವಿಷಯಗಳನ್ನು ಸರಿಪಡಿಸಲು ಹಲವಾರು ಅವಕಾಶಗಳನ್ನು ನೀಡಬಹುದು. ಆದರೆ ಅಂತಿಮವಾಗಿ ಅವರು ನಿಮ್ಮ ಬಗ್ಗೆ ಮರೆತು ನಿಮ್ಮನ್ನು ಕ್ಷಮಿಸುತ್ತಾರೆ. ಸಿಂಹ ರಾಶಿಯವರು ಯಾವಾಗಲೂ ಮೊದಲು ಹೆಜ್ಜೆ ಹಾಕುತ್ತಾರೆ ಮತ್ತು ನಿಮಗೆ ಅಗತ್ಯವಿರುವಾಗ ಕೈಕೊಡುತ್ತಾರೆ. ಅದೇನೇ ಇದ್ದರೂ ನೀವು ಅವರನ್ನು ಮರಳಿ ಗೆದ್ದಿದ್ದೀರಿ ಎಂದು ಇದು ಸೂಚಿಸುವುದಿಲ್ಲ. ಆದ್ದರಿಂದ ಸಿಂಹವು ನಿಮಗೆ ಹಲವಾರು ಅವಕಾಶಗಳನ್ನು ನೀಡುತ್ತಿದ್ದರೆ ನೀವು ಈಗಾಗಲೇ ಅವರ ಹೃದಯದಲ್ಲಿದ್ದೀರಿ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಅವರನ್ನು ಬಿಟ್ಟು ಬಿಡುವುದು ಒಳ್ಳೆಯದು. ನಿಮ್ಮಲ್ಲಿ ಸ್ವಾಭಾವಿಕವಾಗಿಯೇ ನಾಯಕತ್ವ ಗುಣ ಇದೆ ಮತ್ತು ಯಾವಾಗಲೂ ಜನಮನದಲ್ಲಿ ಹಾಗೂ ಮುಂಚೂಣಿಯಲ್ಲಿರಬೇಕು ಎಂದು ಬಯಸುತ್ತೀರಿ. ನಿಮಗಿಂತ ಉತ್ತಮವಾಗಿ ಮುಂದಾಳತ್ವ ವಹಿಸಬಲ್ಲ ಇತರರನ್ನು ಅಷ್ಟೇನೂ ಇಷ್ಟಪಡುವುದಿಲ್ಲ. ನೀವು ಸ್ಟಾರ್ ಆಗುವುದನ್ನು ಇಷ್ಟಪಡುತ್ತೀರಿ, ಅದನ್ನು ಪ್ರೀತಿಸುತ್ತೀರಿ. ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ನೀವೇ ಕೇಂದ್ರವಾಗಿರಲು ಬಯಸುತ್ತೀರಿ, ಅದಕ್ಕಾಗಿ ಶ್ರಮಿಸುತ್ತೀರಿ. ನಿಮ್ಮಲ್ಲಿರುವ ಆತ್ಮವಿಶ್ವಾಸ, ಜನಸಂದಣಿಯನ್ನು ಮೆಚ್ಚಿಸುವ ಅಂತಃಪ್ರಜ್ಞೆ ನಿಮ್ಮನ್ನು ಜನಪ್ರಿಯಗೊಳಿಸುತ್ತವೆ. ಆಧುನಿಕ ಮತ್ತು ಅಲಂಕಾರಿಕ ವಸ್ತು ವಿಷಯಗಳನ್ನು ಕೊಳ್ಳಲು ಸಿಂಹ ರಾಶಿಯವರು ಇಷ್ಟಪಡುತ್ತಾರೆ. ಹಣವು ಸುಲಭವಾಗಿ ಕೈ ಸೇರಿದರೂ ಇತರ ರಾಶಿಯವರಿಗಿಂತ ಕಡಿಮೆ ಬೇಜವಾಬ್ದಾರಿಯಿಂದ ಹಣವನ್ನು ಖರ್ಚು ಮಾಡುತ್ತಾರೆ. ಅತ್ಯಂತ ಉದಾರಿಗಳು ಆದುದರಿಂದ ಸ್ನೇಹಿತರಿಗೂ ಹಣಕಾಸಿನ ನೆರವು ನೀಡಬಲ್ಲರು. ಸಮಸ್ಯೆ ಇರುವ ಸಂದರ್ಭದಲ್ಲಿ ಸ್ನೇಹಿತರಿಗೆ ಹಣಕಾಸಿನ ಸಹಾಯ ಮಾಡುತ್ತಾರೆ. ಇದರಿಂದಾಗಿ ಇವರಿಗೆ ಯಾವಾಗಲೂ ಒಳ್ಳೆಯದೇ ಉಂಟಾಗುವುದು. ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವ ಸಂಗಾತಿಗಳೆಂದರೆ ಇಷ್ಟ. ನಿಷ್ಠಾವಂತರು ಸಂಗಾತಿಗಳಾಗಿರಲಿ ಎನ್ನುತ್ತಾರೆ. ಸಂಗಾತಿ ಮಾತನಾಡಲಿ ಎಂದು ಇಷ್ಟಪಡುತ್ತಾರೆ. ನೇರವಾಗಿ ಮಾತನಾಡುವುದರಿಂದ ಸಂಬಂಧದಲ್ಲಿ ತೊಂದರೆಗೆ ಸಿಲುಕಿದರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇತರರ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವವರನ್ನು ಇಷ್ಟಪಡುವುದಿಲ್ಲ. ಕುಟುಂಬದ ಸುರಕ್ಷತೆಗೆ ಬದ್ಧರಾಗಿರುವ ಸಂಗಾತಿ ಸಿಕ್ಕಿದರೆ ಹಾಯಾಗಿರುತ್ತಾರೆ. ತಮ್ಮನ್ನು ಸಂಗಾತಿ ಹೊಗಳಬೇಕೆಂದು ಇಷ್ಟಪಡುತ್ತಾರೆ. ಟೀಕಿಸಿದರೆ ಆತ್ಮವಿಮರ್ಶೆ ಮಾಡಿಕೊಳ್ಳುವುದಿಲ್ಲ. ಸಿಂಹ ರಾಶಿಯ ಜನರು ಬೇರೆಯವರನ್ನು ಮುನ್ನಡೆಸಲು ಇಷ್ಟಪಡುತ್ತಾರೆ. ಇವರು ಹೊಸ ಸಂಗತಿಗಳನ್ನು ಪಡೆಯಲು ಹಾತೊರೆಯುತ್ತಿರುತ್ತಾರೆ. ತಂತ್ರಜ್ಞಾನದ ಪ್ರಪಂಚದ ಬಗ್ಗೆ ಸಾಕಷ್ಟು ಪ್ರೀತಿಯನ್ನು ಹೊಂದಿದ್ದಾರೆ. ಸಂಗಾತಿಯು ಸದಾ ಅನ್ವೇಷಣೆ ಅಥವಾ ಅಡ್ವೆಂಚರ್ ಸ್ವಭಾವದವರಾದರೆ ಇವರಿಗೆ ತುಂಬಾ ಇಷ್ಟವಾಗುತ್ತದೆ. ಸಿಂಹ ರಾಶಿಯವರು ಸರಿಯಾದ ವೃತ್ತಿಜೀವನವನ್ನು ಆರಿಸಿಕೊಳ್ಳುತ್ತಾರೆ. ತಮ್ಮ ಸಂಗಾತಿ ಕೂಡ ಉದ್ಯೋಗದ ವಿಷಯದಲ್ಲಿ ಸಾಕಷ್ಟು ಲೆಕ್ಕಾಚಾರ ಹಾಗೂ ಎಚ್ಚರದಿಂದ ನಡೆದುಕೊಳ್ಳಬೇಕು ಎಂದು ಬಯಸುತ್ತಾರೆ. ಆದರೂ ಆರಾಮದಾಯಕ ಜೀವನ ಇವರಿಗೆ ಇಷ್ಟ. ನೀವು ಜವಾಬ್ದಾರರಾಗಿರುತ್ತೀರಿ ಮತ್ತು ಪ್ರೀತಿಪಾತ್ರರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧರಿರುತ್ತೀರಿ. ಪ್ರತಿ ಬಾರಿಯೂ ದುರ್ಬಲರ ಪರ ನಿಲ್ಲಲು ಬಯಸುತ್ತೀರಿ. ನಿಮ್ಮಲ್ಲಿ ಸಹಾನುಭೂತಿಯ ಮನಸ್ಸು ಇದೆ. ಅತ್ಯಂತ ಕರುಣಾಮಯಿ ಮತ್ತು ಉದಾರ ಜೀವಿಗಳಾಗಿರುತ್ತೀರಿ. ಅವರ ಸ್ವಭಾವವು ತುಂಬಾ ಕೋಪದಿಂದ ಕೂಡಿರುತ್ತದೆ. ಅವರ ಕೋಪವನ್ನು ಶಮನಗೊಳಿಸಲು ತುಂಬಾ ಕಷ್ಟವಾಗುತ್ತದೆ. ಕೆಲವೊಮ್ಮೆ ಅವರು ಕೋಪದಲ್ಲಿ ತಮ್ಮ ಸಹನೆಯನ್ನು ಕಳೆದುಕೊಳ್ಳುತ್ತಾರೆ. ಅವರು ಶಿಸ್ತನ್ನು ಪ್ರೀತಿಸುತ್ತಾರೆ ಮತ್ತು ಸಮಯಕ್ಕೆ ಸರಿಯಾಗಿ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಾರೆ. ಅವರು ತಮ್ಮ ವೃತ್ತಿಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಸಾಧಿಸುತ್ತಾರೆ ಮತ್ತು ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಾರೆ. ನಿಮ್ಮಲ್ಲಿರುವ ಅತ್ಯುತ್ತಮವಾದ ಒಂದು ಗುಣಲಕ್ಷಣವೆಂದರೆ ಅದು ನಿಮ್ಮ ನಿಷ್ಠೆ. ನಿಮ್ಮ ಸ್ನೇಹಿತರು, ಪರಿಚಯಸ್ಥರು ಮತ್ತು ಆಪ್ತರಿಗೆ ನೀವು ತುಂಬಾ ನಿಷ್ಠರಾಗಿರುತ್ತೀರಿ. ಈ ನಿಮ್ಮ ಗುಣವೇ ಅವರು ನಿಮ್ಮನ್ನು ಹೆಚ್ಚು ನಂಬಲು, ನಿಮ್ಮನ್ನು ಪ್ರೇರಣೆಯಾಗಿಸಿಕೊಳ್ಳಲು ಕಾರಣವಾಗಿದೆ. ಈ ಜನರು ತಮ್ಮನ್ನು ಜನ ಹೊಗಳಬೇಕೆಂದು ಬಯಸುತ್ತಾರೆ.
ಇವರು ಎಲ್ಲೇ ಹೋದರೂ ಪ್ರಾಬಲ್ಯ ಸಾಧಿಸಲು ಇಷ್ಟಪಡುತ್ತಾರೆ. ಇವರ ಉದಾರ ಹೃದಯದಿಂದಾಗಿ ಸಂಸಾರದ ಎಲ್ಲರೂ ಸಂತೋಷವಾಗಿ ಇರಬೇಕೆಂದು ಇವರು ಬಯಸುತ್ತಾರೆ. ಸಂಗಾತಿಯು ದುಃಖಿಯಾಗಿದ್ದರೆ ಇವರು ಸಹಿಸುವುದಿಲ್ಲ. ಜೀವನದ ಅತ್ಯುನ್ನತ ಶಿಖರವನ್ನು ತಲುಪಲು ಯಾವಾಗಲೂ ಉತ್ಸುಕರಾಗಿರುವುದರಿಂದ ಸಂಗಾತಿ ತಮ್ಮ ಗುರಿಗೆ ಅಡ್ಡಿಯಾದರೆ ಇವರು ಸಿಟ್ಟಿಗೇಳುತ್ತಾರೆ. ತಮ್ಮ ಜೊತೆಗೆ ಇರುವವರು ಸದಾ ಖುಷಿಯಾಗಿರಬೇಕು. ಅವರ ಖುಷಿಯಿಂದಲೇ ನಮ್ಮ ಸಂತೋಷ ಹೆಚ್ಚುತ್ತದೆ ಎಂಬ ಧ್ಯೇಯವಾಕ್ಯವನ್ನು ಈ ರಾಶಿಯವರು ಹೊಂದಿರುತ್ತಾರೆ. ಯಾರದೇ ಕಷ್ಟಕ್ಕೂ ಮಿಡಿಯುವ ಇವರ ಹೃದಯದಿಂದಲೇ ಇವರು ಶ್ರೀಮಂತರಾಗಿರುತ್ತಾರೆ. ಸಿಂಹ ರಾಶಿಯನ್ನು ಆಳುವ ಗ್ರಹ ಸೂರ್ಯನು ಧೈರ್ಯಶಾಲಿ. ಆಗಾಗ್ಗೆ ನಾಟಕೀಯ ಮತ್ತು ಕಲಾತ್ಮಕ ಜನರ ಪಟ್ಟಿಯಲ್ಲಿ ಕಂಡುಬರುತ್ತಾನೆ. ಜ್ಯೋತಿಷ್ಯದಲ್ಲಿ ಆಧುನಿಕ ಮಾನಸಿಕ ಸ್ವರೂಪಗಳಲ್ಲಿ ಸೂರ್ಯನು ನಮ್ಮ ಪ್ರಮುಖ ಅಭಿವ್ಯಕ್ತಿಗೆ ಸಂಪರ್ಕ ಹೊಂದಿದ್ದಾನೆ. ಈ ಸೂರ್ಯನೊಂದಿಗಿನ ಜನರಿಗೆ ಬಲವಾದ, ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಸ್ವಯಂ ಪ್ರಜ್ಞೆಯನ್ನು ಹೊಂದಿರುವ ಖ್ಯಾತಿಯನ್ನು ನೀಡುತ್ತದೆ. ಸಿಂಹ ರಾಶಿಯವರು ತುಂಬಾ ಪ್ರಾಮಾಣಿಕರು. ನೀವು ಜನರೊಂದಿಗೆ ಅತ್ಯಂತ ನೇರವಾಗಿರುತ್ತೀರಿ. ಯಾವುದೇ ಅಭಿಪ್ರಾಯವನ್ನು ಅವರ ಮನಸ್ಸಿಗೆ ನೋವಾಗದಂತೆ ಪ್ರಾಮಾಣಿಕವಾಗಿ ಪ್ರತಿಕ್ರಿಯೆ ನೀಡುತ್ತೀರಿ. ನೀವು ಸುಳ್ಳನ್ನು ನಂಬುವುದಿಲ್ಲ. ಕೇವಲ ಇತರರನ್ನು ಮೆಚ್ಚಿಸಲು ಎಂದಿಗೂ ಸುಳ್ಳನ್ನು ಹೇಳುವುದಿಲ್ಲ. ಜ್ಯೋತಿಷ್ಯದ ಪ್ರಕಾರ ಸಿಂಹ ರಾಶಿಯ 5ನೇ ಮನೆಯ ಅಧಿಪತಿ. ಅದೃಷ್ಟ ಮತ್ತು ಸೃಜನಶೀಲತೆ ಈ ಮನೆಯ ಮೂಲ ಅಂಶ. ಏಕೆಂದರೆ ಧೈರ್ಯಶಾಲಿ ಮಕ್ಕಳ ರೀತಿಯ ಉತ್ಸಾಹವು 5ನೇ ಮನೆ ಸಂತೋಷ, ಅಭಿವ್ಯಕ್ತಿ ಮತ್ತು ಸ್ಫೂರ್ತಿಯನ್ನು ಹುಡುಕುವಾಗ ಒಬ್ಬ ವ್ಯಕ್ತಿಯು ಯಾವ ವಿಷಯಗಳಿಗೆ ಸೆಳೆಯಲ್ಪಡುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಸಿಂಹ ಸೂರ್ಯನಿಂದ ಆಳಲ್ಪಟ್ಟ ಕಾರಣ ಈ ಆಧುನಿಕ ಜ್ಯೋತಿಷ್ಯ ವ್ಯವಸ್ಥೆಯು 5ನೇ ಮನೆಯ ಮಹತ್ವಕ್ಕೆ ವಿಕಿರಣ ಸೌರ ಸಹಿಯನ್ನು ಆಹ್ವಾನಿಸುತ್ತದೆ. ಕೆಲವೊಮ್ಮೆ ನಿಮ್ಮ ಪ್ರಾಬಲ್ಯ, ಆತ್ಮವಿಶ್ವಾಸವು ದುರಹಂಕಾರ ಅಥವಾ ಅಹಂಕಾರದಂತೆ ಕಾಣಬಹುದು. ನಿಮ್ಮ ನಿರ್ಧಾರ ಸರಿಯಾಗಿಯೇ ಇರುತ್ತದೆ ಎಂಬುದು ಎಷ್ಟು ಸತ್ಯವೋ ಅಂತೆಯೇ ನೀವು ಅದನ್ನು ಇತರರ ಮೇಲೆ ಹೇರುವಾಗ ಅದು ಅವರಿಗೆ ನಿಮ್ಮಲ್ಲಿರುವ ಅಹಂಕಾರ, ದರ್ಪ ಎಂಬಂತೆ ಭಾಸವಾಗುತ್ತದೆ. ಅಥವಾ ನೀವು ಹಾಗೆಯೇ ವರ್ತಿಸಿಯೂ ಇರಬಹುದು. ಸ್ವಾರ್ಥಿಯಾಗಬಹುದು ಅಥವಾ ಎಲ್ಲದರಲ್ಲೂ ತಾವೇ ಉತ್ತಮರೆಂದು ಭಾವಿಸಬಹುದು. ನೀವು ಇತರರಿಗೆ ಹೊಂದಿಕೊಳ್ಳುವವರಲ್ಲ, ಅಂತೆಯೇ ನಿಮಗಾಗಿ ಸಹ ನೀವು ಹೊಂದಿಕೊಳ್ಳುವುದಿಲ್ಲ. ನೀವು ಏನನ್ನಾದರೂ ಮಾಡಲು ಒಮ್ಮೆ ಅದಕ್ಕೆ ನಿರ್ಧರಿಸಿದರೆ ಅದಕ್ಕೆ ಬದ್ಧರಾಗಿರುತ್ತೀರಿ. ಶಾಸ್ತ್ರೀಯ ಜ್ಯೋತಿಷ್ಯದಲ್ಲಿ ಸಿಂಹ ಗ್ರಹಗಳ ಆಡಳಿತಗಾರ ಸೂರ್ಯನು ತನ್ನ ಸಂತೋಷವನ್ನು 9ನೇ ಮನೆಯಲ್ಲಿ ದೇವರು, ಆಧ್ಯಾತ್ಮಿಕತೆ, ಉನ್ನತ ಕಲಿಕೆ ಮತ್ತು ಜನ್ಮ ಪಟ್ಟಿಯಲ್ಲಿ ವಿದೇಶ ಪ್ರವಾಸದಲ್ಲಿ ಕಂಡುಕೊಂಡಿದ್ದಾನೆಂದು ಹೇಳಲಾಗಿದೆ. ಇದು ಸೂರ್ಯನನ್ನು ಶಾಸ್ತ್ರೀಯವಾಗಿ ಜೀವನ ಮತ್ತು ಬೆಳವಣಿಗೆಗೆ ಕೇಂದ್ರವಾಗಿರುವ ಬೆಳಕು ಎಂದು ಪರಿಗಣಿಸುವುದಕ್ಕೆ ಸಂಬಂಧಿಸಿದೆ. ಅದು ಮರೆಮಾಡಲಾಗಿರುವ ಎಲ್ಲವನ್ನೂ ಬೆಳಗಿಸುತ್ತದೆ ಮತ್ತು ಅದು ನಮ್ಮ ಗ್ರಹಿಕೆಗಳನ್ನು ಸ್ಪಷ್ಟಪಡಿಸುತ್ತದೆ. ನೀವು ಮಹತ್ವಾಕಾಂಕ್ಷೆಯ, ಆತ್ಮವಿಶ್ವಾಸದ ಮತ್ತು ಸದಾ ಉತ್ಸಾಹದಿಂದ ಇರುವ ವ್ಯಕ್ತಿಯಾಗಿದ್ದರೂ ನೀವು ಸೋಮಾರಿಯಾಗಿರುವುದನ್ನು ಸಹ ಒಪ್ಪಿಕೊಳ್ಳಲೇಬೇಕು. ಅವಕಾಶಗಳು ಮತ್ತು ಸನ್ನಿವೇಶಗಳನ್ನು ನಿಭಾಯಿಸಲು ಕೆಲವು ಬಾರಿ ನೀವು ಸುಲಭವಾದ ಮಾರ್ಗಗಳನ್ನು ಅನುಸರಿಸುತ್ತೀರಿ. ಪರಿಸ್ಥಿತಿಯು ನಿಮಗೆ ಸ್ವಲ್ಪ ಮೋಜು ಅಥವಾ ವೈಭವವನ್ನು ನೀಡಿದಾಗ ವಿಶೇಷವಾಗಿ ಸೋಮಾರಿಯಾಗುತ್ತೀರಿ. 9ನೇ ಮನೆಯಲ್ಲಿ ಸೂರ್ಯನೊಂದಿಗೆ ಜನಿಸಿದವರಿಗೆ ನೈಸರ್ಗಿಕ ವಿಶ್ವಾಸವನ್ನು ನೀಡುತ್ತದೆ. ಆಗಾಗ್ಗೆ ಸ್ವತಃ ಉತ್ತಮ ಶಿಕ್ಷಕರಾಗಿರುವುದರಿಂದ ಈ ನಿಯೋಜನೆಯು ಅವರನ್ನು ಜ್ಞಾನ ಮತ್ತು ಸತ್ಯದ ಮಹಾನ್ ಅನ್ವೇಷಕರನ್ನಾಗಿ ಮಾಡುತ್ತದೆ. ಮೊಂಡುತನದ ನಿಮ್ಮ ಸ್ವಭಾವ ಸಾಕಷ್ಟು ಸಮಸ್ಯೆಗಳನ್ನು ನಿಮಗೆ ನೀಡಬಹುದು. ಅಂದರೆ ನೀವು ಕೆಲವು ಬಾರಿ ತಪ್ಪುಗಳನ್ನೇ ಮಾಡಿದ್ದರೂ ನಿಮ್ಮ ತಪ್ಪುಗಳನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ, ನಿಮ್ಮದೇ ಸರಿ ಎಂದು ವಾದಿಸುತ್ತೀರಿ. ಇತರರು ನಿಮಗೆ ಸರಿಯಾಗಿಯೇ ಸಲಹೆಗಳನ್ನು ನೀಡಿದ್ದರೂ ಅದನ್ನು ಸ್ವೀಕರಿಸಲು ನಿಮಗೆ ಕಷ್ಟವಾಗುತ್ತದೆ. ಇದು ಬೆಳವಣಿಗೆಯ ಲಕ್ಷಣವಲ್ಲ ಎಂಬುದು ನಿಮ್ಮ ನೆನಪಿನಲ್ಲಿರಲಿ. ಸಿಂಹ ರಾಶಿಯವರು ಯಾವಾಗಲೂ ಗೌರವವನ್ನು ಬಯಸುತ್ತೀರಿ ಮತ್ತು ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರೂ ಅಧೀನವಾಗಿ ವರ್ತಿಸಬೇಕೆಂದು ನಿರೀಕ್ಷಿಸುತ್ತೀರಿ.
ನೀವು ಇತರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬಹುದು, ಇತರರ ಆದೇಶಗಳನ್ನು ನಿರಾಕರಿಸಬಹುದು ಮತ್ತು ಯಾವುದೇ ವಾದಗಳಿಲ್ಲದೆ ಅವರು ಅನುಸರಿಸುತ್ತಾರೆಂದು ನಿರೀಕ್ಷಿಸಬಹುದು. ನೀವು ಇತರರನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ನಿರಾಶೆಗೊಳ್ಳುತ್ತೀರಿ, ಸಾಕಷ್ಟು ಕೋಪಗೊಳ್ಳುತ್ತೀರಿ. ಇಲ್ಲಿ ಹೇಳಿರುವ ಎಲ್ಲಾ ನಕಾರಾತ್ಮಕ ಅಂಶಗಳು ನಿಮ್ಮಲ್ಲಿ ಇರಬಹುದು ಅಥವಾ ಇಲ್ಲದೆಯೂ ಇರಬಹುದು. ಆದರೆ ಇದೆ ಎಂಬುದೇ ಅದಲ್ಲಿ. ಅದರ ಬಗ್ಗೆ ನಿಮಗೆ ಅರಿವಿದ್ದಲ್ಲಿ ಅವುಗಳನ್ನು ತಿದ್ದಿಕೊಂಡರೆ ನೀವೇ ಅತ್ಯುತ್ತಮ, ಆದರ್ಶ, ಮಾದರಿ ನಾಯಕರಾಗಬಹುದು. ಎಲ್ಲರ ನಡುವೆಯೂ ಮಿಂಚಬಹುದು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಜನರ ಗುಂಪಿನಲ್ಲಿ ಸಿಂಹ ರಾಶಿಯ ಮಹಿಳೆಯರನ್ನು ಅವರ ನಗುವಿನ ಮೂಲಕವೇ ಗುರುತು ಹಿಡಿಯಬಹುದು ಮತ್ತು ಅವರ ನಗುವೇ ಆಕರ್ಷಕವಾಗಿರುತ್ತದೆ. ಐವರುತ್ಯಂತ ಭರವಸೆಯೊಂದಿಗೆ ನಡೆಯುತ್ತಾಳೆ. ಬ್ರಹ್ಮಾಂಡದ ಕೇಂದ್ರವಾದ ಸೂರ್ಯನಿಂದ ನಿಯಂತ್ರಿಸಲ್ಪಡುವ ಈ ರಾಶಿಯು ಗಮನವನ್ನು ಆನಂದಿಸುತ್ತದೆ. ಈ ರಾಶಿಯ ಮಹಿಳೆಯರು ಉತ್ಸಾಹಭರಿತ, ವಿನೋದ ಮತ್ತು ಶಕ್ತಿಯಿಂದ ತುಂಬಿರುತ್ತಾರೆ. ನೀವು ಸಿಂಹ ರಾಶಿಯ ಮಹಿಳೆಯೊಂದಿಗೆ ಜಗಳ ಮಾಡಿಕೊಂಡರೆಂದರೆ ಅವರನ್ನು ನಿಭಾಯಿಸುವುದು ಕಷ್ಟ. ಅವಳು ಕೆಟ್ಟ ಮನಸ್ಥಿತಿಯಲ್ಲಿರುವಾಗ ಮೆಚ್ಚುಗೆಯಿಂದ ಶಾಂತವಾಗಿರುತ್ತಾಳೆ ಮತ್ತು ಉಡುಗೊರೆಗಳನ್ನು ಇಷ್ಟಪಡುತ್ತಾರೆ. ಸಿಂಹ ರಾಶಿಯ ಸ್ತ್ರೀಯರು ಸ್ವಲ್ಪ ತಡವಾಗಿ ಮದುವೆಯಾದರೆ ಒಳ್ಳೆಯದು, ಯಾಕೆಂದರೆ ಅವರು ಖರ್ಚನ್ನು ತುಂಬಾ ಮಾಡುತ್ತಾರೆ ಮತ್ತು ಇವರು ಮೋಸ ಹೋಗುವುದು ಕೂಡ ಇತರರೊಂದಿಗೆ ಹೆಚ್ಚು. ಸ್ವತಂತ್ರವಾಗಿ ಇರುತ್ತಾರೆ ಮತ್ತು ಇವರು ವ್ಯಾಪಾರ ವ್ಯವಹಾರ ಮಾಡುತ್ತಾರೆ. ಕುಟುಂಬಸ್ಥರು ಮತ್ತು ಕುಟುಂಬಸ್ಥರಿಗೆ ಓಸ್ಕರ ಹೆಚ್ಚು ಶ್ರಮವನ್ನು ಇವರು ವಹಿಸುತ್ತಾರೆ. ಕೆಲವು ಸಂದರ್ಭದಲ್ಲಿ ಇವರಿಗೆ ನಿಯಂತ್ರಣದಲ್ಲಿ ಇರುವುದಿಲ್ಲ. ಈ ರಾಶಿಯ ಸ್ತ್ರೀಯರು ಉದ್ಯೋಗಕ್ಕಿಂತ ಸ್ವಂತ ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಪ್ರಶಸ್ತಿನ ತೆಗೆದುಕೊಂಡವರು ಮಾತ್ರ. ಇವರು ನಾಯಕತ್ವದ ಗುಣವನ್ನು ಬೆಳೆಸಿಕೊಳ್ಳುತ್ತಾರೆ. ಈ ರಾಶಿಯ ಮಹಿಳೆಯು ಬಹುಮುಖ ಪ್ರತಿಭೆ. ಸಿಂಹ ರಾಶಿಯ ಮಹಿಳೆ ರಾಣಿ ಇದ್ದಂತೆ. ಬೇರೆ ಯಾವುದೇ ರಾಶಿಯ ಮೇಲೆ ಕಣ್ಣಿಡದಷ್ಟು ಜನ ಸಿಂಹ ರಾಶಿಯ ಮಹಿಳೆ ಮೇಲೆ ಗಮನ ಇಟ್ಟಿರುತ್ತಾರೆ. ರಾಶಿ ಚಕ್ರದಲ್ಲಿ ಸಿಂಹ ರಾಶಿಯ ಹೆಣ್ಣು ಮಕ್ಕಳಷ್ಟು ಗಟ್ಟಿಗಿತ್ತಿಯರು ಇನ್ಯಾರೂ ಇಲ್ಲ. ಬದುಕನ್ನು ಪ್ರಾಕ್ಟಿಕಲ್ ಆಗಿ ಸ್ವೀಕರಿಸುವ ಮಹಿಳೆಯು ತನ್ನ ಬಯಕೆಗಳನ್ನು ತೀರಿಸಿಕೊಳ್ಳಲು ಶ್ರಮ ಹಾಕುತ್ತಾಳೆ. ವಿಭಿನ್ನ ಅಭಿರುಚಿ ಇರುವ ಈ ರಾಶಿಯ ಮಹಿಳೆಯರು ತಮ್ಮ ನಾಲಗೆಯನ್ನು ಹೇಗೆ ತೃಪ್ತಿಪಡಿಸಿಕೊಳ್ಳಬೇಕೆಂಬುದನ್ನು ಬಲ್ಲರು. ಸುತ್ತಮುತ್ತಲೂ ಇರುವ ಜನರು ಸಿಂಹ ರಾಶಿಯ ಹೆಣ್ಣು ಮಕ್ಕಳನ್ನೇ ಪ್ರೀತಿಸುತ್ತಾರೆ. ಸಿಂಹದಂತಿರುವ ಅವರ ಸ್ವಭಾವಕ್ಕೆ ಹೆದರುತ್ತಾರೆ. ಮನಸ್ಸಿನಲ್ಲಿ ಯಾವುದೇ ಭಾವ ಇದ್ದರೂ ಅದನ್ನು ಅದುಮಿಟ್ಟು ಏನೂ ಇಲ್ಲ ಎಂದು ತೋರಿಸುವಷ್ಟು ಶಕ್ತಳು. ಗುಂಪಿನಲ್ಲಿದ್ದರೂ ಆಕೆಯ ಮುಖವನ್ನು ಎಲ್ಲರೂ ಗುರುತು ಹಿಡಿಯಬಲ್ಲರು. ಸಿಂಹ ರಾಶಿಯವರು ನೈಸರ್ಗಿಕ ಪ್ರದರ್ಶಕರು ಮತ್ತು ಅವರು ಸಂತೋಷ ಮತ್ತು ಸಂತೋಷವಾಗಿರಲು ಕೆಲಸದಲ್ಲಿ ನಿರ್ದಿಷ್ಟ ಪ್ರತಿಭೆಯನ್ನು ಅನ್ವಯಿಸಬೇಕಾಗುತ್ತದೆ. ಸಿಂಹ ರಾಶಿಯವರು ಒಂದು ಕಾರ್ಯಕ್ಕೆ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಇವರು ಪ್ಯಾಷನ್ಗಾಗಿ ಕೆಲಸ ಮಾಡುವವರು. ಅವರು ತಮ್ಮ ವೃತ್ತಿಯನ್ನು ಒಳಗೊಂಡಂತೆ ಅವರು ಮಾಡುವ ಪ್ರತಿಯೊಂದರಲ್ಲೂ ಅವರ ಉತ್ಸಾಹ ಎದ್ದು ಕಾಣುತ್ತದೆ. ಅವರು ಮಾಡುತ್ತಿರುವುದು ಸರಿ ಎಂದು ಅವರಿಗನಿಸಿದರೆ ಅವರನ್ನು ತಡೆಯುವವರು ಯಾರಿಲ್ಲ. ಅವರು ಐಷಾರಾಮಿ ಇಷ್ಟಪಡುತ್ತಾರೆ ಮತ್ತು ಹೆಚ್ಚು ಹಣವನ್ನು ಗಳಿಸಲು ಪ್ರೇರೇಪಣೆ ಪಡೆಯುತ್ತಾರೆ. ಮತ್ತು ಇವರು ಯಾವುದೇ ವಿಚಾರವಾದರೂ ಕೂಡ ಎದುರಿನ ವ್ಯಕ್ತಿಗೆ ಪ್ರತಿಯೊಂದನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಯಾವುದಾದರೂ ವಸ್ತು ಅಥವಾ ಏನನ್ನಾದರೂ ಖರೀದಿಸಲು 4 ಬಾರಿ ಯೋಚಿಸುತ್ತಾರೆ. ಯಾವುದಕ್ಕೂ ಭಯಪಡುವವರು ಹೆಚ್ಚು ಇವರು ಇಷ್ಟಪಡುತ್ತಾರೆ. ಅಂದರೆ ಇವರು ತಮ್ಮ ಪ್ರೀತಿಸುವ ವ್ಯಕ್ತಿಗೆ ಯಾವುದೇ ರೀತಿಯ ಪ್ರೀತಿಸುವ ವ್ಯಕ್ತಿಯೂ ಕೂಡ ಯಾವ ರೀತಿಯ ಗುಟ್ಟನ್ನು ಇವರು ಇಟ್ಟುಕೊಳ್ಳುವುದಿಲ್ಲ. ಇವರಿಬ್ಬರು ಪರಸ್ಪರ ಹಂಚಿಕೊಳ್ಳುತ್ತಾರೆ. ಮತ್ತೆ ಇವರು ಎದುರಿಗೆ ಯಾವುದಾದರೂ ವ್ಯಕ್ತಿ ಹತ್ತಿರವಾದರೆ ಅವರ ಒಂದು ಆದರ್ಶಗಳನ್ನು ಇವರು ತುಂಬಾನೇ ಇಷ್ಟಪಡುತ್ತಾರೆ. ಸಿಂಹ ರಾಶಿಯವರು ಆಗಾಗ್ಗೆ ಉದ್ಯೋಗವನ್ನು ಬದಲಾಯಿಸುತ್ತಾರೆ. ಅವರು ಹೊಸ ಉದ್ಯೋಗದಲ್ಲಿನ ಸವಾಲುಗಳನ್ನು ಆನಂದಿಸುತ್ತಾರೆ ಮತ್ತು ಯಶಸ್ಸನ್ನು ಸಾಧಿಸುತ್ತಾರೆ. ನಂತರ ಅವರು ತಮ್ಮ ಕೌಶಲ್ಯಗಳು ಹೆಚ್ಚು ಉಪಯುಕ್ತವೆಂದು ಅವರು ನಂಬುವ ಕ್ಷೇತ್ರಕ್ಕೆ ತೆರಳುತ್ತಾರೆ. ಅವರು ಉತ್ತಮ ಸೃಜನಶೀಲ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು ಹೊಂದಿದ್ದಾರೆ.
ಹಾಗಾಗಿ ಅವರ ಆದರ್ಶಗಳನ್ನು ಇವರು ಇಷ್ಟಪಡುವುದರಿಂದ ಹಾಗಾಗಿ ಅವರ ಆದರ್ಶಗಳು ಕೂಡ ಬೇರೆಯವರಿಗೆ ತುಂಬಾನೇ ಮೆಚ್ಚುಗೆ ಆಗುತ್ತದೆ. ಸಿಂಹರಾಶಿಯವರು ಯಾವಾಗಲೂ ಕೂಡ ಸೂರ್ಯದೇವನ ಆರಾಧನೆಯನ್ನು ಮಾಡಬೇಕು. ಜೀವನದಲ್ಲಿ ವಿಶೇಷವಾದ ಹೇಳಿಕೆಯನ್ನು ಇವರು ಶಿವನಿಗೆ ಆದಷ್ಟು ಅಭಿಷೇಕವನ್ನು ಮಾಡಿದರೆ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುತ್ತದೆ. ಶಿವನ ಆರಾಧನೆ ಮಾಡಿದರೆ ನಿಮಗೆ ತುಂಬಾನೇ ಒಳ್ಳೆಯದು. ಸಿಂಹ ರಾಶಿಯವರು ಸುಂದರವಾದ ನಗು, ಬಲವಾದ ಸ್ವಯಂ ಪ್ರಜ್ಞೆ, ದೊಡ್ಡ ಹೃದಯದ ಮೂಲಕ ಏನನ್ನಾದರೂ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ. ತಾವು ಮಾಡಲಾಗದ್ದು ಯಾವುದೂ ಇಲ್ಲ ಎನ್ನುವುದನ್ನು ಅವಳು ಆಳವಾಗಿ ತಿಳಿದಿದ್ದಾಳೆ ಮತ್ತು ಇದು ಇತರರ ದಾರಿಯಲ್ಲಿ ನಿಲ್ಲುವ ತೊಂದರೆಗಳನ್ನು ಪ್ರೇರೇಪಿಸುತ್ತದೆ ಮತ್ತು ಪರಿಹರಿಸುತ್ತದೆ. ಅವಳು ತನ್ನ ಸಂಗಾತಿಯ ಭಾವನೆಗಳನ್ನು ಮರೆತು ಬಿಡಬಹುದು. ಅವಳು ತನ್ನ ಹಾದಿಯಲ್ಲಿರುವ ಬರುವ ಎಲ್ಲದಕ್ಕೂ ಬೆಂಕಿ ಹಚ್ಚಲು ಸಿದ್ಧರಾಗಿರುತ್ತಾರೆ. ಅವಳು ಇತರರಿಗೆ ಅಡ್ಡಿಪಡಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ. ಅವಳ ಅಭಿಪ್ರಾಯಗಳನ್ನು ಹೇರಲು ಒತ್ತಾಯಿಸುತ್ತಾಳೆ. ಸಿಂಹರಾಶಿಯ ಮಹಿಳೆಯರಿಗೆ ಅವರು ಹೋದಲ್ಲೆಲ್ಲ ಗಮನ ಸೆಳೆಯುವ ಸಹಜ ಸೌಂದರ್ಯವನ್ನು ಹೊಂದಿರುತ್ತಾರೆ. ಅವರ ಆತ್ಮವಿಶ್ವಾಸ ಮತ್ತು ಕಾಂತೀಯ ವ್ಯಕ್ತಿತ್ವ ಅವರನ್ನು ರಾಣಿಯನ್ನಾಗಿ ಮಾಡುತ್ತದೆ. ಸಿಂಹರಾಶಿಯ ಮಹಿಳೆಯರು ಅದೃಷ್ಟವಂತರು ಮತ್ತು ಅವರು ಅರ್ಹವಾದ ಗೌರವ ಮತ್ತು ಮೆಚ್ಚುಗೆಯನ್ನು ಪಡೆಯಲು ಸಾಕಷ್ಟು ಸಮರ್ಥರಾಗಿದ್ದಾರೆ. ಸಿಂಹರಾಶಿಯ ಮಹಿಳೆಯರು ಯಾವತ್ತಿಗೂ ಎರಡನೇ ಅವಕಾಶವನ್ನು ಕೊಡಲಾರರು. ಅವಳ ಪ್ರೀತಿಯು ಅವಳ ಶಕ್ತಿ ಮತ್ತು ಉತ್ಸಾಹದ ಸಾರಾಂಶವಾಗಿದೆ. ಅದು ಅವಳ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಂಡುಬರುತ್ತದೆ. ಸಿಂಹರಾಶಿಯ ಮಹಿಳೆಯರು ತಮ್ಮ ಭಾವನೆಗಳನ್ನು ಸಂವಹನ ಮಾಡುವಾಗ ಭಾವೋದ್ರಿಕ್ತ ಮತ್ತು ಉತ್ಸಾಹಭರಿತರಾಗಿರುತ್ತಾರೆ. ಸಿಂಹರಾಶಿಯ ಮಹಿಳೆ ತನ್ನ ನೋಟವನ್ನು ನಿಮ್ಮ ಮೇಲೆ ಕೇಂದ್ರೀಕರಿಸಿದಾಗ ಅವಳು ಬಯಸಿದ್ದನ್ನು ಪಡೆಯಲು ಅವಳು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾಳೆ. ಈ ರಾಶಿಯ ಮಹಿಳೆಯೊಂದಿಗೆ ಸಾಹಿತ್ಯ ಮತ್ತು ಚಲನಚಿತ್ರಗಳು ಪ್ರೀತಿಯನ್ನು ಬಿಂಬಿಸುವ ಎಲ್ಲವನ್ನು ಹುಡುಕಲು ನಿಮಗೆ ಉತ್ತಮ ಅವಕಾಶವಿದೆ. ನೀವು ಸಿಂಹರಾಶಿಯ ಮಹಿಳೆಯೊಂದಿಗೆ ಸಂಬಂಧದಲ್ಲಿರುವಾಗ ನೀವು ಯಾವಾಗಲೂ ಅವರಿಗಾಗಿ ಸಮಯವನ್ನು ನೀಡಬೇಕಾಗುತ್ತದೆ. ಅವರು ನಿಮ್ಮ ದಿನಚರಿಯನ್ನು ಇಷ್ಟಪಡರು ಮತ್ತು ನಿಮ್ಮ ಜೀವನದಲ್ಲಿ ವೈವಿಧ್ಯತೆ ಮತ್ತು ಉತ್ಸಾಹವನ್ನು ಒಟ್ಟಿಗೆ ತರಲು ಹೊಸ ಮಾರ್ಗಗಳ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಾಳೆ. ನೀವು ಒಮ್ಮೊಮ್ಮೆ ಬೆಂಕಿಯೊಂದಿಗೆ ಆಟವಾಡುತ್ತಿರುವಂತೆ ಭಾಸವಾಗಬಹುದು. ಸಿಂಹರಾಶಿಯವರು ತನ್ನ ಹೃದಯ, ಆತ್ಮ ಮತ್ತು ದೇಹವನ್ನು ಒಳಗೊಂಡಂತೆ ಎಲ್ಲವನ್ನೂ ಪ್ರೀತಿಸುವ ವ್ಯಕ್ತಿಗೆ ಅರ್ಪಿಸುತ್ತಾಳೆ. ಅವಳ ಪ್ರೀತಿಯು ಬೆಚ್ಚಗಿರುತ್ತದೆ ಮತ್ತು ಭಾವೋದ್ರಿಕ್ತವಾಗಿರುತ್ತದೆ ಮತ್ತು ಅವಳು ಜಗಳವಾಡುತ್ತಾಳೆ, ತೇಪೆ ಹಚ್ಚುತ್ತಾರೆ ಮತ್ತು ಹಿಂದಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ಮತ್ತು ತನ್ನ ಸ್ವಂತ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗದಿರುವವರೆಗೆ ಅಪ್ಪುಗೆಯಲ್ಲಿ ಇರಬಯಸುತ್ತಾರೆ. ಸಿಂಹರಾಶಿಯ ಮಹಿಳೆಯರು ಆತ್ಮವಿಶ್ವಾಸ, ಪ್ರಕಾಶಮಾನವಾದ, ಉರಿಯುತ್ತಿರುವ ಮತ್ತು ಉತ್ಸಾಹಭರಿತರಾಗಿದ್ದಾರೆ ಮತ್ತು ಅವರು ಅದ್ಭುತ ಪ್ರೇಮಿ ಮತ್ತು ಉತ್ತಮ ಸ್ನೇಹಿತರಾಗಿದ್ದಾರೆ. ಸಿಂಹರಾಶಿಯ ಮಹಿಳೆ ತನ್ನದೇ ಆದ ಶೈಲಿಯನ್ನು ಹೊಂದಿರುವ ಕಾರಣ ಫ್ಯಾಷನ್ನಲ್ಲಿರಲು ಇಷ್ಟಪಡುವುದಿಲ್ಲ. ಲಿಯೋ ಮಹಿಳೆ ವಿಭಿನ್ನವಾಗಿರಲು ಇಷ್ಟಪಡುತ್ತಾರೆ. ಲಿಯೋ ಮಹಿಳೆ ಗಮನಕ್ಕೆ ಬರಲು ಬಯಸುತ್ತಾಳೆ ಮತ್ತು ಮೆಚ್ಚಬೇಕೆಂದು ಪ್ರೀತಿಸುತ್ತಾಳೆ. ಕೆಲವೊಮ್ಮೆ ಲಿಯೋ ಮಹಿಳೆ ನಾಟಕೀಯವಾಗಿದೆ ಮತ್ತು ಕೆಲವೊಮ್ಮೆ ಅವಳು ತುಂಬಾ ಭಾವೋದ್ರಿಕ್ತ ಮತ್ತು ಬೆಚ್ಚಗಿನ ಹೃದಯವನ್ನು ಹೊಂದಿರುತ್ತಾಳೆ. ಸಿಂಹರಾಶಿಯ ಮಹಿಳೆ ಗಮನವನ್ನು ಹುಡುಕುವವಳು ಮತ್ತು ಗೌರವದ ಅಗತ್ಯವಿದೆ. ಬೆಂಕಿಯ ಚಿಹ್ನೆಯಡಿಯಲ್ಲಿ ಜನಿಸಿದ ಈ ಮಹಿಳೆ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರುತ್ತಾಳೆ. ಪ್ರೀತಿಯಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಪರಿಪೂರ್ಣತೆಗಾಗಿ ಅವಳು ಹಂಬಲಿಸುತ್ತಾಳೆ. ಮೇಷ, ಮಿಥುನ, ತುಲಾ ಮತ್ತು ಧನು ರಾಶಿಗಳು ಸಿಂಹ ರಾಶಿಯೊಂದಿಗೆ ಹೆಚ್ಚು ಹೊಂದಾಣಿಕೆಯಾಗುವ ಚಿಹ್ನೆಗಳು ಎಂದು ಹೇಳಲಾಗುತ್ತದೆ. ನೀವು ಸಿಂಹ ರಾಶಿಯ ಮಹಿಳೆಯನ್ನು ಗೆಲ್ಲಬೇಕು, ಏಕೆಂದರೆ ಅವರು ಜನರನ್ನು ಮೆಚ್ಚಿಸಲು ಪ್ರಯತ್ನಿಸುವುದಿಲ್ಲ ಮತ್ತು ಸಿಂಹ ರಾಶಿಯ ಮಹಿಳೆ ಎಂದಿಗೂ ಪುರುಷ ಗಮನಕ್ಕೆ ಕಡಿಮೆಯಾಗುವುದಿಲ್ಲ. ಸಿಂಹ ರಾಶಿಯ ಮಹಿಳೆ ರೊಮ್ಯಾಂಟಿಕ್ ಮತ್ತು ಭಾವೋದ್ರಿಕ್ತಳಾಗಿದ್ದಾಳೆ ಮತ್ತು ತುಂಬಾ ಆಳವಾಗಿ ಮತ್ತು ಶ್ರದ್ಧೆಯಿಂದ ಪ್ರೀತಿಸುತ್ತಾಳೆ ಮತ್ತು ಪ್ರತಿಯಾಗಿ ತನ್ನ ಸಂಗಾತಿಯಿಂದ ಅದನ್ನೇ ನಿರೀಕ್ಷಿಸುತ್ತಾಳೆ.
ಸಿಂಹ ರಾಶಿಯ ಮಹಿಳೆ ಮುದ್ದು ಮಾಡುವುದನ್ನು ಇಷ್ಟಪಡುತ್ತಾಳೆ ಮತ್ತು ಅವಳ ರುಚಿ ಯಾವುದರಲ್ಲಿಯೂ ಅದ್ಭುತವಾಗಿದೆ. ಆದ್ದರಿಂದ ಅವಳಿಗೆ ಉಡುಗೊರೆಗಳನ್ನು ನೀಡುವಾಗ ಅಥವಾ ಏನನ್ನಾದರೂ ಖರೀದಿಸುವಾಗ ಅವಳು ಕ್ಲಾಸಿ ಮತ್ತು ಅವಳ ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸುವ ಯಾವುದನ್ನಾದರೂ ಇಷ್ಟಪಡುತ್ತಾಳೆ ಮತ್ತು ಅವಳು ಅಗ್ಗವನ್ನು ಇಷ್ಟಪಡುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಮೇಷ ಮತ್ತು ಧನು ರಾಶಿಯವರು ಸಿಂಹ ರಾಶಿಯವರಿಗೆ ಸೂಕ್ತವಾದ ಹೊಂದಾಣಿಕೆಯ ಜೋಡಿಯಾಗಿದ್ದಾರೆ, ಏಕೆಂದರೆ ಅವರಿಬ್ಬರೂ ಸಿಂಹ ರಾಶಿಯ ಉತ್ಸಾಹ, ಶಕ್ತಿ ಮತ್ತು ಜೀವನದ ಬಗ್ಗೆ ಸಂತೋಷಕರವಾದ ಆಶಾವಾದಿ ದೃಷ್ಟಿಕೋನವನ್ನು ಹಂಚಿಕೊಳ್ಳುತ್ತಾರೆ. ಮತ್ತೊಂದೆಡೆ ಧನು ರಾಶಿಯು ಮೇಷ ರಾಶಿಯನ್ನು ಸೋಲಿಸುವ ಸಾಧ್ಯತೆಯಿದೆ, ಏಕೆಂದರೆ ಧನು ರಾಶಿಯು ಸಿಂಹವನ್ನು ತುಂಬಾ ನಗುವಂತೆ ಮಾಡುವ ಏಕೈಕ ಚಿಹ್ನೆ ಮತ್ತು ವಿನೋದ ಪ್ರವೃತ್ತಿಯ ಪ್ರೀತಿಸುವ ಇವರಿಗೆ ಧನು ರಾಶಿಯವರೇ ಉತ್ತಮವಾಗಿ ಹೊಂದಾಣಿಕೆಯಾಗಬಲ್ಲರು. ಸಿಂಹ ರಾಶಿಯ ಮಹಿಳೆ ಯಾವಾಗಲೂ ತಮ್ಮ ವೃತ್ತಿಜೀವನದಲ್ಲಿ ಅಗ್ರಸ್ಥಾನದಲ್ಲಿರುತ್ತಾರೆ ಮತ್ತು ಕಂಪನಿಯ ಆಸ್ತಿಯಲ್ಲಿರುತ್ತಾರೆ. ಉದ್ಯೋಗದಾತರಿಗೆ ನಿಷ್ಠರಾಗಿರುತ್ತಾರೆ ಮತ್ತು ಅವರ ಉತ್ಸಾಹದ ಮಟ್ಟ ಮತ್ತು ಆಸಕ್ತಿಯ ಮಟ್ಟವು ಯಾವಾಗಲೂ ಹೆಚ್ಚಾಗಿರುತ್ತದೆ ಮತ್ತು ಅವರು ತಮ್ಮ ವೃತ್ತಿಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಮತ್ತು ಉತ್ತಮ ತಂಡದ ನಾಯಕ ಮತ್ತು ತಂಡದ ಆಟಗಾರರು ಮತ್ತು ಎಲ್ಲರೂ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳುತ್ತಾರೆ. ವೃಶ್ಚಿಕ ಮತ್ತು ಕಟಕ ರಾಶಿಯು ಸಿಂಹ ರಾಶಿಯೊಂದಿಗೆ ಕಡಿಮೆ ಹೊಂದಾಣಿಕೆಯಾಗುವ ಚಿಹ್ನೆಗಳು. ಅವುಗಳ ನಡುವಿನ ಅಸಮಾನತೆಗಳು ತುಂಬಾ ದೊಡ್ಡದಾಗಿರಬಹುದು, ಹೀಗಾಗಿ ಅವರ ಮಧ್ಯೆ ಅಷ್ಟಾಗಿ ಹೊಂದಾಣಿಕೆಯಾಗದು. ಶತ್ರು ರಾಶಿಯು ಕಟಕ ರಾಶಿಯಾಗಿರುತ್ತದೆ. ತುಲಾ ರಾಶಿಯಿಂದ ಮೋಸ ಹೋಗುತ್ತಾಳೆ. ಹಣಕ್ಕಾಗಿ ಸಿಂಹ ರಾಶಿಯ ಮಹಿಳೆ ಐಷಾರಾಮಿ ವಸ್ತುಗಳ ಮೇಲೆ ಹಣವನ್ನು ಚೆಲ್ಲಾಟವಾಡಲು ಇಷ್ಟಪಡುತ್ತಾಳೆ ಮತ್ತು ಸಿಂಹ ರಾಶಿಯ ಮಹಿಳೆ ತನಗಾಗಿ ಐಷಾರಾಮಿ ಮತ್ತು ಕ್ಲಾಸಿ ವಸ್ತುಗಳನ್ನು ಖರೀದಿಸಲು ಇಷ್ಟಪಡುತ್ತಾಳೆ ಮತ್ತು ಅವಳು ಬಿಕ್ಕಟ್ಟಿಗೆ ಹಣವನ್ನು ಉಳಿಸುವವರೂ ಆಗಿದ್ದರೂ ಅವಳು ಹಣವನ್ನು ಮುಕ್ತವಾಗಿ ಖರ್ಚು ಮಾಡುತ್ತಾಳೆ. ಸಿಂಹ ರಾಶಿಯ ಮಹಿಳೆ ಮೇಷ, ಮಿಥುನ ಮತ್ತು ಧನು ರಾಶಿಯೊಂದಿಗೆ ಹೆಚ್ಚು ಹೊಂದಿಕೊಳ್ಳುತ್ತಾಳೆ. ಬೆಂಕಿಯು ಸಿಂಹ ರಾಶಿಯ ಮಹಿಳೆಯ ಅಂಶವಾಗಿದೆ ಮತ್ತು ಅದೃಷ್ಟದ ಬಣ್ಣಗಳು ಕೆಂಪು, ಕಿತ್ತಳೆ, ಚಿನ್ನ ಮತ್ತು ಬಿಳಿ. ಅದೃಷ್ಟ ಸಂಖ್ಯೆಗಳು 1, 4, 10, 13, 19 ಮತ್ತು 22. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.